ಹಾಯ್ ಎಲ್ರಿಗೂ ನಮ್ಮ ಮನೆ ಅಡುಗೆಗೆ ನಿಮಗೆ ಸ್ವಾಗತ. ಬನ್ನಿ, ಇವತ್ತು ನಾನು ರವೆ ಉಂಡೆ ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. 1 ಕಪ್ ರವೆ ಇದೆ, ಚಿರೋಟಿ ರವೆ, ಒಂದು ಅರ್ಧ ಗ್ಲಾಸ್ ಹಾಲು. ನಿಮಗೆ ಅಷ್ಟೊಂದು ಹಾಲು ಬೇಕಾಗಲ್ಲ. ಒಣ ಕೊಬ್ಬರಿನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾಯಿದ್ದೀನಿ. ಸಿಪ್ಪೆ ತೆಗೆದಿಟ್ಕೊಂಡಿರೋವಂಥದ್ದು ನೋಡಿ, ಈ ಥರ ಗ್ರೈಂಡ್ ಮಾಡ್ಕೋಬೇಕು. ಹಾಕ್ಕೊಂಡು ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾನು ಒಂದು 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆನ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿಲಿ ಇನ್ನೂ ಸ್ವಲ್ಪ ಇತ್ತು, ಅದನ್ನು ಕೂಡ ನಾನು ಸೇರಿಸ್ಕೊಂಡೆ. ನೋಡಿ, ಸಕ್ಕರೆನ ಹಾಕ್ಕೊಂಡು ನಾವು ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಮಾಡ್ಕೊಳ್ಬೇಕಾದ್ರೆ ನಾವು ಒಂದು 3 ಏಲಕ್ಕಿನ ಇದರೊಳಗೆ ಹಾಕ್ಕೊಳ್ತಿದ್ದೀನಿ ಫ್ಲೇವರ್ಗೆ. ನಿಮ್ಗೆ ಬೇಡ ಅಂದರೆ ಬಿಟ್ಬಿಡ್ಬೋದು. ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಇದೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ನಾವು ಎತ್ಕೊಂಡ್ಬಿಡೋಣ. ನೀವು ದ್ರಾಕ್ಷಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ, ನಾನು ಎಲ್ಲ ಜೊತೆಲೆ ಹಾಕ್ಕೊಂಡಿದ್ದೆ. ನೋಡಿ, ಅದೇ ಬಾಣಲಿಗೆ ನಾನು 1 ಕಪ್ ರವೆ ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಕಡೆ ಹಾಲು ಇದೆಯಲ್ಲ, ಅದನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಸ್ವಲ್ಪ ಬೆಚ್ಚಗಾದರೆ ಸಾಕು. ಈ ಕಡೆ ನಮ್ಮ ರವೆನೂ ರೆಡಿಯಾಗಿದೆ. ನೋಡಿ, ಇದನ್ನು ಚೆನ್ನಾಗಿ ಆಗಿದೆ ಅಲ್ವಾ. ನೋಡಿ, ಈ ಥರ ಉದುದ್ರಾಗಿ ಬರಬೇಕು, ಆವಾಗಲೇ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಇವಾಗ ನಾವು ಇದನ್ನು ಚೆನ್ನಾಗಿ ಹುರ್ಕೊಂಡ್ವಾ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಮೀಡಿಯಮ್ ಉರಿಯಲ್ಲೇ ಬೇಯಿಸ್ಕೊಂಡಿರೋದು. ಸೊ ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ತಟ್ಟೆಲಿ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ತಟ್ಟೆಲಿ ಆರಿದೆ. ಇವಾಗ ಇದಕ್ಕೇ ನಾನು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಸಕ್ಕರೆ ಪೌಡ್ರು, ಅದನ್ನು ಹಾಕ್ಕೊಳ್ತಿದ್ದೀನಿ. ನಾನು ಒಂದೇ ಕೈಯಲ್ಲಿ ಹಾಕ್ಕೋಬೇಕಲ್ವ, ಅದಕ್ಕೆ ಸ್ವಲ್ಪ ಒಂಥರ ಇದು ಅನಿಸುತ್ತೆ, ಕ್ಯಾಮ್ರಾ ಇಟ್ಕೋಬೇಕಲ್ಲ. ಒಂದು 3/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ಕೊಬ್ಬರಿ ಪೇಸ್ಟ್ ಮಾಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೆ ನಾನು. ಗೋಡಂಬಿ, ದ್ರಾಕ್ಷಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಇದೆ, ಅದಕ್ಕೋಸ್ಕರ ನಾನು ಸ್ಪೂನಲ್ಲಿ ಮಾಡಿದೆ. ಇವಾಗ ನಾನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ, ಸಕ್ಕರೆನೂ ರವೆ ಎಲ್ಲ ಒಂದೇ ಅದಕ್ಕೆ ಬರಬೇಕು. ಆ ಥರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಇವಾಗ ಆರಿದೆ ಕೂಡ ಇದು. ಇವಾಗ ನಾನು ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಹದ ಬರಬೇಕು. ಆ ಥರ ಮಿಕ್ಸ್ ಮಾಡಿಕೊಂಡು ಈಗ ಏನು ಬೆಚ್ಚಗಿದೆಯಲ್ಲ ಹಾಲು, ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಈ ಥರ ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಶೂಟ್ ಮಾಡಿಲ್ಲ. ಸ್ವಲ್ಪನೇ ಹಾಕ್ಕೋಬೇಕು, ಇಲ್ಲಾಂದರೆ ಕೆಟ್ಟೋಗ್ಬಿಡುತ್ತೆ, ಬರಲ್ಲ ಮುಂದೆ. ಮತ್ತು ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಹಾಲು ಬಿಸಿಯಾಗಿರಬೇಕು. ಜಾಸ್ತಿ ಬಿಸಿನೂ ಅಲ್ಲ, ಜಾಸ್ತಿ ತಣ್ಣಗೂ ಇರಬಾರ್ದು, ಒಂಚೂರು ಬೆಚ್ಚಗಿರಬೇಕು ಅಂತ. ನೋಡಿ, ಹಾಕ್ಕೊಂಡು ಇದನ್ನು ನಾವು ಉಂಡೆ ಥರ ಮಾಡ್ಕೊಳ್ಳೋಣ. ಅಷ್ಟೇ ಕಣ್ರಿ, ತುಂಬ ಈಸಿ. ಈ ಥರ ಮಾಡ್ಕೊಳ್ಳಿ ಉಂಡೆನ, ಆಯಿತಾ? ಎಲ್ಲ ಉಂಡೆನೂ ಮಾಡ್ಕೊಳ್ಳಿ. ನೋಡಿ, ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಈ ಥರ ವಿಡಿಯೋಸ್ ಮತ್ತೆ ಮಾಡೋಕ್ಕೆ ನಮಗೂ ಇಷ್ಟ ಆಗುತ್ತೆ. ಪ್ಲೀಸ್ ಲೈಕ್ ಕೊಡಿ.